ವ್ಯತೆಗಳ ಕಳೆಯುವ ಕತೆಗಾರ, ನಿನ್ನ ಕಲೆಗೆ ಯಾವುದು ಭಾರ? ಆವುದು ವಿಸ್ತರ, ಯಾವುದು ದುಸ್ತರ? ನಿನಗೆಲೆ ಹರ್ಷದ ಹರಿಕಾರ, ನಿನಗೆಲೆ ಹರ್ಷದ ಹರಿಕಾರ. ಮಾತೊಳೆ ವಿಶ್ವವ ತೋಲಿಸುವ, ಬಗೆಯಳಿವೆಲ್ಲವ ಜಾಲಿಸುವ, ಮುದದೊಳಗೆಲ್ಲರ ಕೀಲಿಸುವ, ನಿನ್ನ ಅದಾರಿಗೆ ಹೋಲಿಸುವ. ವ್ಯತೆಗಳ ಕಳೆಯುವ ಕತೆಗಾರ, ನಿನ್ನ ಕಲೆಗೆ ಯಾವುದು ಭಾರ? ನಿನ್ನ ಕಲೆಗೆ ಯಾವುದು ಭಾರ? ನಿನ್ನ ಕಲೆಗೆ ಯಾವುದು ಭಾರ? ಕನ್ನಡ ಕಾದಂಬರಿಗಳನ್ನು, ಸಣ್ಣ ಕಥೆಗಳನ್ನು ಓದೋರಿಗೆ ಮಾವಿನಕೆರೆ ರಂಗನಾಥನ್ ಬಹಳ ಪರಿಚಿತವಾದ ಹೆಸರು. ಸ್ವತಃ ಚಲನಚಿತ್ರ ನಿರ್ಮಾಪಕರವರು, ಪುಸ್ತಕ ಪ್ರಕಾಶಕರು. 6 ಸಣ್ಣ ಕಥೆಗಳ ಸಂಗ್ರಹಗಳನ್ನು ಪ್ರಕಟಿಸಿದ್ದಾರೆ. 7 ಸುತ್ತಿನ ಕೋಟೆ ಅಂತ ಒಂದು ಕಾದಂಬರಿ ಬರೆದಿದ್ದಾರೆ. ಈಚೆಗೆ ಪ್ರಕಟವಾದದ್ದು ಜಲತರಂಗ್, ತುಂಬ ವಿಶಿಷ್ಟವಾದ ಕಾದಂಬರಿ. ಇವರ ಕಥೆಗಳನ್ನು ಓದೋರಿಗೆ ಎದ್ದು ಕಾಣುವ ಒಂದು ಲಕ್ಷಣ ಅಂದರೆ ಭಾಷೆ ವಿಶಿಷ್ಟವಾದ ಬಳಕೆ. ಚಿತ್ರಮಯವಾದ, ಹರಿತವಾದ, ಸುಸ್ಪಷ್ಟವಾದ ಭಾಷೆ, ಸಣ್ಣ ಸಣ್ಣ ವಾಕ್ಯಗಳು, ಮೊನಚಾಗಿರುತ್ತೆ, ಪರಿಣಾಮಕಾರಿಯಾಗಿರುತ್ತೆ. ಅವರ ಸಣ್ಣ ಕಥೆಗಳು 3 ರೀತಿಯವು. ಒಂದರಲ್ಲಿ ಒಂದು ಸನ್ನಿವೇಶವನ್ನು, ಸ್ಥಿತಿನ ಅನಾವರಣ ಮಾಡ್ತಾ ಹೋಗ್ತಾರೆ. ಅಂದರೆ ಮೇಲ್ನೋಟಕ್ಕೆ ಬಹಳ ಸರಳವಾದದ್ದು ಅಂತ ಕಂಡ ಒಂದು ಸನ್ನಿವೇಶ ತಗೊಂಡು ಅದನ್ನು ಅವರು ಬಿಡಿಸ್ತಾ ಹೋದ ಹಾಗೆ ಎಷ್ಟು ಜಟಿಲವಾಗಿದೆ, ಎಂಥ ಚಕ್ರವ್ಯೂಹ ಇದೆ, ಬದುಕು ಸರಳವಾದ ಸನ್ನಿವೇಶ ಅಂತ ಕಾಣೋದರಲ್ಲಿ ಎಷ್ಟು ಸಂಕೀರ್ಣತೆಯನ್ನು ಅಡಗಿಸಿರುತ್ತೆ ಅಂತ ಆಶ್ಚರ್ಯವನ್ನು ಉಂಟು ಮಾಡುತ್ತೆ ಕಥೆ. ನಾವು ಯೋಚನೆ ಮಾಡೋ ಹಾಗೆ ಮಾಡುತ್ತೆ. 2ನೇ ರೀತಿಯ ಕಥೆಯಲ್ಲಿ ಸತ್ಯದರ್ಶನವಾಗುತ್ತೆ. ಅಂದರೆ ಒಂದು ಪಾತ್ರ ಯಾವುದೋ ಭ್ರಮೆಗಳನ್ನು, ಭ್ರಾಂತಿಗಳನ್ನ ಇಟ್ಕೊಂಡಿರುತ್ತೆ, ಅದರಿಂದ ಕ್ರಿಯೆಯಲ್ಲಿ ತೊಡಗುತ್ತೆ. ಆದರೆ ಕ್ರಿಯೆ ಮುಂದುವರೆದ ಹಾಗೆ ಒಂದು ಮೊಮೆಂಟ್ ಆಫ್ ಟ್ರೂತ್ ಬರುತ್ತೆ. ಅಂದರೆ ಕಣ್ಣನ್ನು ಹೊಡೆಯೋ ಹಾಗೆ ಜಾಜ್ವಲ್ಯಮಾನವಾಗಿ ಸತ್ಯ ಪ್ರಕಟವಾಗುತ್ತೆ. ಇದು ಸತ್ಯ, ನಾನು ಇಷ್ಟು ದಿವಸ ಭ್ರಮೆಯಲ್ಲಿದ್ದೆ ಅಂತ ಪಾತ್ರ ಕರಿವಾಗುತ್ತೆ. 3ನೇದು ಒಂದು ಸವಾಲಿನಂತಹ ಸನ್ನಿವೇಶವನ್ನು ಎದುರಿಸಿ ಆಯ್ಕೆ ಮಾಡಿಕೊಳ್ಳೋದು. ಅಗ್ನಿ ಪರೀಕ್ಷೆಯಂತಹ ಒಂದು ಗಳಿಗೆ ಬರುತ್ತೆ ಒಂದು ಪಾತ್ರಕ್ಕೆ. ಅದುವರೆಗೆ ಹೇಗೋ ಬದುಕು ನಡೆಸ್ಕೊಂಡು ಬಂದಿದ್ದ ಪಾತ್ರಕ್ಕೆ ಒಂದು ಅಗ್ನಿ ಪರೀಕ್ಷೆಯಂತಹ ಗಳಿಗೆ ಬಂದಾಗ ಅದು ಬಹಳ ಕಷ್ಟವಾದ ಆಯ್ಕೆಯನ್ನು ಮಾಡಿಕೊಳ್ಬೇಕಾಗುತ್ತೆ. ಆ ಆಯ್ಕೆನೇ ಆ ಪಾತ್ರದ ಸತ್ವವನ್ನು ತೆರೆ ತೋರಿಸುತ್ತೆ. ಈ ಕಥೆ ಉತ್ತರಾಯಣ ಈ 3ನೇ ರೀತಿಯ ಕಥೆ. ಈ ಜೀವನ ಅನ್ನೋದು ಪ್ರತಿ ಗಳಿಗೆಗೆ ಬದಲಾಗ್ತಾ ಹೋಗುತ್ತೆ. ಬದಲಾವಣೆ ಜೀವನದ ಒಂದು ಸಂಕೇತ. ಆ ಸಂಕೇತದಲ್ಲಿ ಈ ಕಥೆಯನ್ನು ನಾನು ಬರೆಯುವುದಕ್ಕೆ ಪ್ರಯತ್ನಿಸ್ತಿದ್ದೀನಿ. ಏನಾಗಿದೆ, 3-4 ತಲೆಮಾರಿನಲ್ಲಿ ಬದಲಾವಣೆಗಳು ಆಗ್ತಾ ಆ ಹಿಂದಿನ ತಲೆಮಾರುಗಳು ಮುಂದಿನ ತಲೆಮಾರಿನ ಜೀವನವನ್ನು ಗ್ರಹಿಸದೆ ಅಥವಾ ತಮ್ಮ ಜೀವನಕ್ಕೆ ತಗೊಂಡು ಹೋಗಬೇಕು ಅನ್ನೋ ಒಂದು ಸಂಘರ್ಷ ಬಂದಾಗ ಈ ರೀತಿಯ ಒಂದು ಏನು ಹೇಳ್ತಾರೆ ಸನ್ನಿವೇಶ ಉಂಟಾಗುತ್ತೆ. ಆ ಸನ್ನಿವೇಶದಲ್ಲಿ ಜನ ಹೇಗೆ ವರ್ತಿಸ್ತಾರೆ, ಪಾತ್ರಗಳು ಹೇಗಿದಾಗುತ್ತೆ ಅನ್ನೋದು ಈ ಕತೆ ಉತ್ತರಾಯಣದ ಮೂಲಕ ಹೇಳಕ್ಕೆ ಪ್ರಯತ್ನ ಪಟ್ಟಿದ್ದೀನಿ.
ಅಂಡಾಳು, ಮಗು ಇನ್ನೂ ಎದ್ದಿಲ್ವೇನೆ? ಇನ್ನೂ ಇಲ್ಲ ಅತ್ತೆ. ರಾತ್ರಿ ಎಲ್ಲ ಒಂಚೂರು ನಿದ್ದೆ ಮಾಡಲಿಲ್ಲ, ಅದಕ್ಕೆ ನಾನೇ ಎಬ್ಬಿಸ್ಲಿಲ್ಲ. ಮಗು, 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 ಎಷ್ಟು ಬಿಸಿಲು ಬಂದ್ಬಿಟ್ಟಿದೆ. ಇವ್ನು ಯಾಕೆ ಇನ್ನೂ ಎದ್ದಿಲ್ಲ? ಮಗು, ಲೋ ಮಗು, ಯಾಕೋ ಹೊಟ್ಟೆ ಹತ್ತಿದೆಯಲ್ಲೋ? ಇಷ್ಟೊತ್ತಾಯ್ತು ಇನ್ನೂ ಹೇಳಿಲ್ಲ ನೀನು? ಹುಷಾರಿಲ್ವಾ? ನನಗೇನು ಅಂಥದ್ದಾಗಿಲ್ಲಮ್ಮ, ಸ್ವಲ್ಪ ತಲೆನೋತಿದೆ ಅಷ್ಟೇ. ನೀನು ಯಾಕೆ ಇಳ್ಸಕ್ಕೆ ಬಂದೆ? ನಾ ಹೇಳ್ತಿದ್ದೆ. ನೀನು ಹೋಗಮ್ಮ, ನೀನು ಹೋಗಮ್ಮ, ನಾ ಹೇಳ್ತೀನಿ. ಸರಿ. ಓ ಚೆನ್ನ, ಅಯ್ಯ, ಏನು ಇದೆಲ್ಲ? ತರಗೆಲ್ಲ ಬಿದ್ದು ಶಾದ್ರೆ ಆಗಿತ್ತು, ಎಲ್ಲ ಎತ್ತಿ ತಿಪ್ಪೆ ಹಾಕೋಣ ಅಂತ ಅಯ್ಯವ್ರೆ. ಅಲ್ಲ ಅಯ್ಯ ಅವ್ರು ಯಾಕೆ ಇವತ್ತು ಈಟೊತ್ತು ಮಾಡ್ಕೊಂಡು ಹೋಯ್ತಾವ್ರಲ್ಲ?
ನೋಡು ಯಾಕೋ ಇದೇ ನೋಯ್ತಾ ಇದೆ. ಒಂದು ಲೀಟರ್ ನೀರು ತಂದು ಕೊಡ್ತೀಯಾ? ತುಂಬಾ ನೋವ್ತಾ ಇದೆಯಾ? ಅಂಥದ್ದೇನಾಗಿಲ್ಲ ಕಣೆ. ಒಂದು ಲೋಟ ನೀರು ತಂದು ಕೊಡು ಅಂತ ಹೇಳಿದ್ನಲ್ಲ. ಅಮ್ಮ ಅಮ್ಮ ಒಂಚೂರು ತಿಂಡಿ ತಂದ್ಕೊಡ್ತೀನಿ. ಅಳುವಂಥದ್ದು ಏನೇ ಆಗಿದೆ ನೋಡು, ಇವಾಗ ನಂಗೆ ತಿಂಡಿ ಬೇಡ. ಒಂದು ಸ್ವಲ್ಪ ಹೊತ್ತು ನಾವು ವಿಶ್ರಾಂತಿ ತಗೋತೀನಿ. ನೀನು ಬಾಗಿಲಾಕೊಂಡು ಹೊರಗಡೆ ಹೋಗು. ಅಮ್ಮ ಅಯ್ಯ ಅಯ್ಯ, ಏನೋ ಚೆನ್ನ, ದರ್ಬೆಗೆ ಹೋಗೋಣ ಅಂತ ಹೇಳಿದ್ರಿ. ಇವತ್ತು ಬೇಡ, ಇನ್ಯಾವತ್ತಾದ್ರೂ ಹೋಗೋಣ. ಸರಿನಯ್ಯ, ನಾನು ಹೊಲ್ದ ಹತ್ರ ಹೊಟ್ಟು ಬರ್ತೀನಿ. ಚೆನ್ನ, ಅಯ್ಯ ಇವತ್ತು ಸಂಜೆ ರೈಲ್ವೆ ಸ್ಟೇಷನ್ ಹತ್ರ ಹೋಗ್ಬಿಟ್ಟು ಬಾ. ಯಾಕಯ್ಯ? ಇವತ್ತು ಮಂಗಳ ಬರ್ತಿದ್ದಾಳೆ. ಮಂಗಳವಾರ ಅವ್ರು ಬರ್ತಾವ್ರಯ್ಯ? ಸರಿನಯ್ಯ, ನಾನು ಹೋಗಿ ಕರ್ಕೊಂಬರ್ತೀನಯ್ಯ. ಮಂಗಳ ಹೋಗಾಗಲೇ 6 ತಿಂಗಳಾಯ್ತು. ಮುಂದಿನ ವಾರವೇ ಗೌರಿ ಹಬ್ಬ. ಹೋಗಿ ಕರ್ಕೊಂಡು ಬರ್ಬಾರ್ದಾ? ನನಗೆ ಅಷ್ಟು ಗೊತ್ತಾಗಲ್ಲ ಅಂತ ತಿಳ್ಕೊಂಡಿದ್ದೇನೆ. ನಾನು ಆಗಲೇ ಕಾಗಲ ಬಂದಿದ್ದೀನಿ. ನಾಳೆ ಹೋಗಿ ಕರ್ಕೊಂಡು ಬರ್ತೀನಿ. ಹೌದಾ? ಇಂಡಾಳು ಇಂಡಾಳು, ನನ್ನ
ಮಂಗಳನ ಸುಮಂಗಲಿಯಾಗಿ ಕರ್ಕೊಂಡು ಬರ್ಬೇಕು ಅಂತ ಹೋದೆ ಅಮ್ಮ. ಆದ್ರೆ ವಿಧಿ ಆಟನೇ ಬೇರೆ ಇತ್ತು. ಏನಾಯ್ತು ಮಗು? ನಾನು ಹೋದ 2ನೇ ದಿನಾನೇ ಸೈಕಲ್ ಮೇಲೆ ಆಫೀಸ್ಗೆ ಹೋಗ್ತಿದ್ದ ಸೀತಾರಾಮು ತುರ್ವಳ್ಳಿ ಕೇಳದಮ್ಮ. ಕೃಷ್ಣ ಕೃಷ್ಣ. ಸೈಕಲ್ ಮೇಲೆ ಹೋಗ್ತಿದ್ದವನ್ಗೆ ಯಾವುದೋ ವಾಹನ ಕಿತ್ಕೊಂಡು ಮಗು, ಏನಮ್ಮ? ಮಂಗಳನ್ ಮಡಿ ಹಿಡ್ಸಲ್ವೇನೋ? ಅವಳು ಇನ್ನೂ ಚಿಕ್ಕವಳಮ್ಮ, ಬೇಡ ಅಂತ ಬೇರೆ ಹಠ ಹಿಡಿದಿದ್ದಾಳೆ. ಏನಪ್ಪ, ನೀನು ಎಲ್ಲರೂ ಹೇಳ್ದಾಗೂ ಕುಣಿತೀಯ. ಇದೆಲ್ಲ ಸಂಪ್ರದಾಯಸ್ಥರ ಮನೆ ರೀತಿ ನೀತಿ ಎಲ್ಲ ಕಣೋ. ಕೃಷ್ಣ 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 ಕೃಷ್ಣ. ಭವಯ್ಯ, ಏನು ಸಂಪತ್ತು? ಸೀತಾರಾಮಂದು 5 ಮಾಸಿಕ ಆಯ್ತಲ್ವಾ? ಕಳೆದ ಬೃಹಸ್ಪತಿವಾರಕ್ಕೆ 5 ಆಯ್ತು. ಆದ್ರೂ ಮಂಗಳ ಅಳು ನಿಲ್ಸಿಲ್ಲ. ಏನ್ ಮಾಡಕ್ಕಾಗತ್ತೆ? ಎಲ್ಲ ಅವನಿಗೆ ಹಣೆ ಬರಹ ನಾವು ಅಳ್ಸಕ್ಕಾಗತ್ತಾ? ನಾನು ಪೇಟೆ ಕಡೆ ಹೋಗಿ ಬರ್ತೀನಪ್ಪ. ಭವಯ್ಯ, ಮಂಗಳನ್ ಬಗ್ಗೆ ಏನ್ ಯೋಚಿಸಿದ್ದೀರಾ? ಯೋಚನೆ ಮಾಡೋಕ್ಕೇನಿದೆ? ಹುಟ್ಟಿದ ಮಗಳು ಮನೆಗೆ ಭಾರನ. ನಾನಿರೋರು ಅವಳು ನೋಡ್ಕೋತೀನಿ, ಆಮೇಲೆ ಆ ದೇವರಿದ್ದಾನೆ. ಆ ರೀತಿ ಅಲ್ಲ ಭವಯ್ಯ ನಾನು ಹೇಳಿದ್ದು. ಅವಳಿಗೆ ಮನೇಲಿ ಕೂರಕ್ಕಾಗಲ್ಲ, ಸದಾ ಅವಂದೇ ನೆನಪು. ಅದನ್ನ ಮರೆಯೋದಕ್ಕಾದ್ರೂ ಕಾಲೇಜ್ಗೆ ಹೋಗ್ತೀನಿ ಅಂತಿದ್ದಾಳೆ. ನಿಮ್ಮ ಅಭಿಪ್ರಾಯ? ಮಂಗಳ ಹಾಗೆ ಹೇಳಿದಾಗ ನಾನು ತುಂಬಾ ಯೋಚಿಸಿದೆ. ಒಂದ್ ರೀತಿಲಿ ಅದು ತಪ್ಪು ಅನ್ಸಿದ್ರು, ಒಂದ್ ರೀತಿಲಿ ಅದು ಸರಿನೇ. ಈಗಿಂತ ನಾವು ಅವಳ ಭವಿಷ್ಯದ ಬಗ್ಗೆ ಯೋಚಿಸ್ಬೇಕಲ್ವಾ? ಆಯ್ತಪ್ಪ, ನೀವೆಲ್ಲ ಒಪ್ಪೋದಾದ್ರೆ ಅವಳು ಕಾಲೇಜ್ ಹೋಗಿ, ನಂದೇನು ಅಭ್ಯಂತರ ಇಲ್ಲ. ನಾನು ಪೇಟೆ ಕಡೆ ಹೋಗ್ಬಿಡ್ತೀನಪ್ಪ. ಮಂಗಳ, ಮಾತೇ ಅರ್ಥ ಆಗ್ತಿಲ್ಲ. ಅಲ್ಲ, ನಾನು ಆಗ್ಲೇ ಹೇಳ್ದೆ ಮಂಗಳನ್ಗೆ ಮಡಿ ಹಿಡಿಸ್ಬಿಡು ಅಂತ. ನೀನ್ ನನ್ನ ಮಾತೇ ಕೇಳಿಲ್ಲ. ಈಗ ಅವಳನ್ನ ಓದಕ್ ಕಳಿಸ್ತಾ ಇದೀಯಾ? ಹೆಣ್ಮಕ್ಳು ಈ ತರ ಹೊರಗಡೆ ಓಡಾಡೋದು ನಮ್ಮಂತ ಸಂಪ್ರದಾಯಸ್ಥರಿಗೆ ಸರಿ ಬರಲ್ಲ ಕಣೋ. ನೋಡಮ್ಮ, ನಿನ್ನ ಕಾಲ ಬೇರೆ, ನನ್ನ ಕಾಲ ಬೇರೆ, ಅವಳ ಕಾಲ ಬೇರೆ. ಅದು ಒಂದೇ ಮನೇಲಿ ಕೂತ್ಕೊಂಡು ಅವ್ಳಿಗೇನು ನಂದು ಪಾಸ್ ಆಯ್ತಪ್ಪ. ತುಂಬಾ ಸಂತೋಷನಮ್ಮ. 90%. ಹೌದಾ? ಅಪ್ಪ, ನನಗೆ ಮುಂದೆ ಮೆಡಿಕಲ್ ಓದಬೇಕು ಅಂತ ಆಸೆ. ಅದೆಲ್ಲ ಯಾಕಮ್ಮ? ಇಲ್ಲಪ್ಪ, ನಾ ಡಾಕ್ಟ್ರಾಗಿ ಬಂದು ಹಳ್ಳಿ ಜನರ ಸೇವೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅಪ್ಪ, ನಾ ಜೀವನದಲ್ಲಿ ಎಲ್ಲ ಕಳ್ಕೊಂಡಿದ್ದೀನಿ. ನನಗಿನ್ನೇನೂ ಇಲ್ಲ.
ದಯವಿಟ್ಟು ಇಲ್ಲ ಅನ್ಬೇಡಿಪ್ಪ. ಆಯ್ತಮ್ಮ, ಹಾಗೆ ಹಾಗೆ. ರೀ ರೀ ಎಲೆ ಹಾಕೋ ಹೊತ್ತಾಯ್ತು, ಇನ್ನೂ ಮಲಗಿದಿರಲ್ಲ. ಊಟಕ್ಕೆ ಬಡಿಸ್ಲಾ? ಊಟ ಬೇಡ ಕಡೆ, ಬಾಗ್ಲಾಕು. ಯಾಕ್ರಿ ಹೇಗಿದ್ದೀರಾ? ಅಂದಾಳು, ಕಾಲ ಬದಲಾಗಿದೆ ಕಣೆ. ನಮ್ಮ ಕಾಲ ಜೀವನ ಕ್ರಮನೇ ಬೇರೆ, ಈಗಿನ ಜೀವನದ ಅರ್ಥ ಮೌಲ್ಯಗಳೇ ಬೇರೆ. ಈಗೆಲ್ಲ ಬೇರೆ ರೀತಿನೇ ಇದೆ ಅಲ್ಲ. ಕಾಲ ನಮಗೆ ಹೊಂದ್ಕೋಬೇಕು ಅಂದ್ರೆ ಆಗುತ್ತಾ? ನಾವು ಕಾಲಕ್ಕೆ ಹೊಂದ್ಕೊಂಡು ಹೋಗೋದನ್ನ ಕಲಿಬೇಕು. ಅದನ್ನು ಬಿಟ್ಟು ನಮಗೆ ಕಾಲ ಹೊಂದ್ಕೊಂಡು ಹೋಗ್ಬೇಕು ಅಂದ್ರೆ ಹೇಗೆ? ಇದೆಲ್ಲ ಯಾಕೆ ಹೇಳ್ತಾ ಇದ್ದೀರಾ? ನಮ್ಮ ಮಗಳು ಮಂಗಳ ಡಾಕ್ಟರ್ ಆಗಿ ಈ ಹಳ್ಳಿಗೆ ಬಂದು ಈ ಊರಿನ ಜನಕ್ಕೆಲ್ಲ ನೆಮ್ಮದಿ ಕೊಡ್ತಾಳೆ ಅನ್ಕೊಂಡಿದ್ದೆ. ಆದ್ರೆ ಈಗ ಆಗಿದ್ ನೋಡು. ನೋಡಿ, ಬಿಡ್ಸ್ ಹೇಳಿ, ಮಂಗಳಂಗೇನಾಯ್ತು? ಅವಳಿಗೆ ಏನೂ ಆಗಿಲ್ಲ, ಅವಳು ಚೆನ್ನಾಗೇ ಇದ್ದಾಳೆ. ನೋಡು, ಕಾಗದ ಬರ್ದಿದ್ದಾಳೆ. ಕಾಗದ ಬರ್ದಿದ್ದಾಳ? ಮತ್ತೆ ನೀವು ನಂಗೆ ಹೇಳಲೇ ಇಲ್ಲ. ಅದನ್ನೇ ಹೇಳ್ತಾ ಇದ್ದೀನಿ ಅಂದಾಳು. ಮಂಗಳ ನಮ್ಮ ಮಗಳು, ಅವಳು ಎಲ್ಲಿದ್ರೂ ಚೆನ್ನಾಗಿರ್ಬೇಕು ಅಲ್ವೇನೆ ಅಂದಾಳು. ಈ ತಿಂಗಳು ಅವಳು ಓದು ಮುಗೀತಂತೆ. ಅವಳ ಜೊತೆ ಓದ್ತಾ ಇದ್ದ ಒಬ್ಬ ಸಿಲೋನಿನ ವಿದ್ಯಾರ್ಥಿ ಜೊತೆ 2 ವರ್ಷದಿಂದಲೇ ಮದುವೆ ಆಯ್ತಂತೆ. ಈಗ ಅವಳು ಅವನ ಜೊತೆ ಸಿಲೋನ್ಗೆ ಹೊರಟು ನಿಂತಿದ್ದಾಳೆ. ಅದು ಅಲ್ಲದೆ ಈಗ ಅವಳು 6 ತಿಂಗಳ ಗರ್ಭಿಣಿ ಅಂತ ಬಂದಿದ್ದಾಳೆ. ಇದನ್ನೆಲ್ಲ ನಿಮ್ಗೆ ಹೇಳೋಕ್ಕಾಗಲಿಲ್ಲ, ದಯವಿಟ್ಟು ಕ್ಷಮಿಸ್ಬಿಡಿ ಅಂತ ಕ್ಷಮೆ ಕೋರಿದ್ದಾಳೆ ಕಣೆ. ಹೋಗೋಕ್ಕೆ ಮುಂಚೆ ನಮ್ಮನ್ನೆಲ್ಲ ನೋಡ್ಕೊಂಡು ಹೋಗಬೇಕು ಅಂತ ತುಂಬ ಆಸೆ ಅಂತೆ. ಅದಕ್ಕೆ ಇವತ್ತು ಸಂಜೆ 4 ಗಂಟೆ ಟ್ರೈನಿಗೆ ಬರ್ತಾ ಇದ್ದೀನಿ ಅಂತ ಬರ್ದಿದ್ದಾಳೆ. ಅಲ್ವೇ? ಮಗಳು ಮನೆಗೆ ಬರ್ತೀನಿ ಅಂದರೆ ಕಣ್ಣೀರು ಹಾಕ್ತಾರೆ. ಇಷ್ಟೆಲ್ಲ ಆದ್ಮೇಲೂ ಹೀಗೆ ಮಾತಾಡ್ತಾ ಇದ್ದೀರ? ನೋಡೇ, ಜನ ಬೇಕಾದ ಮಾತಾಡ್ಕೋಬೋದು. ದೀಕ್ಷಿತರ ಮಗಳು ಹಾಗಾದ್ಲು ಹೀಗಾದ್ಲು ಅಂತ. ಅದು ಅವರವರು ಪ್ರಾರಬ್ಧ ಕರ್ಮ. ಇದು ಅವಳು ಕಂಡುಕೊಂಡಿರೋ ದಾರಿ. ಅವಳು ಎಲ್ಲಾನು ಇರಲಿ, ಸುಖವಾಗಿದ್ದರೆ ಸಾಕು. ಅಂದಾಳು, ಇವತ್ತು ಅಡುಗೆ ಜೊತೆ ಸ್ವಲ್ಪ ಪಾಯಸ ಮಾಡಿ. ಮಂಗಳ ಬರ್ತಾಳಲ್ವಾ? ಹೋಗು, ಟ್ರೈನ್ ಬರೋ ಹೊತ್ತಾಯ್ತು, ಹೋಗು. ಅವ ಅವ ಅಕ್ಕ, ಒಂದ್ ನಿಮಿಷ ಅಕ್ಕ, ಬೇಗ ಬಾ. ಒಬ್ಳೆ ಬಂದ್ಯಾ? ಚೆನ್ನಾಗಿದ್ಯಮ್ಮ? ಅಮ್ಮ,
ದೇವ್ರ ಮಲ್ಲಿದ್ದಾರೆ, ಬಾ ಹೋಗೋಣ. ಯಾಕಮ್ಮ? ನಡಿ, ಹೋಗಿ ಅವ್ರ ಆಶೀರ್ವಾದ ತಗೋ ಬಾ. ಅಪ್ಪ ಅಪ್ಪ ಬದುಕಿನ ಮುಖ್ಯ ಸ್ಥಿತಿ ಏನು ಅಂದರೆ ಬದಲಾವಣೆ. ಅದು ಪ್ರಕೃತಿಯಲ್ಲಿ, ಪ್ರತಿಯೊಬ್ಬರ ಜೀವನದಲ್ಲಿ ಗಳಿಗೆ ಆಗ್ತಾ ಇರೋ ಬದಲಾವಣೆ ಇಡೀ ಸಮಗ್ರಕ್ಕೆ ವ್ಯವಸ್ಥಿತವಾಗಿ ಕಾಣೋ ಒಂದು ರೀತಿ. ಆ ರೀತಿಯೊಳಗೆ ತಲೆಮಾರುಗಳಿಗೆ ವ್ಯತ್ಯಾಸ ಆಗ್ತಾ ಹೋಗುತ್ತೆ. ಹಿಂದಿನ ತಲೆಮಾರು ಭಾವಿಸಿದ ರೀತಿ ಬೇರೆ, ಆಮೇಲೆ ಬರೋ ಪೀಳಿಗೆ ಭಾವಿಸೋದು ಬೇರೆ, ಹೊಸ ಪೀಳಿಗೆ ಭಾವಿಸೋದು ಬೇರೆ. ಈ ಮೂರು ಒಂದೇ ಸೂತ್ರದಲ್ಲಿ ಅಡಕ ಆಗತ್ಯ ಪ್ರಯತ್ನಿಸ್ತೀವ, ಇದೆಲ್ಲ ಆಯಾ ವ್ಯಕ್ತಿಯ ಇದರ ಮೇಲೆ ಹೋಗುತ್ತೆ. ಈಗ ಆಗದೆ ಹೋದಾಗ ಒಂದು ಸಂಘರ್ಷ ಉಂಟಾಗುತ್ತೆ. ಆ ಸಂಘರ್ಷದ ರೀತಿಯನ್ನು ಉತ್ತರಾಯಣದಲ್ಲಿ ನಾನು ಹೇಳೋದು ಪ್ರಯತ್ನ ಪಟ್ಟಿದ್ದೇನೆ. ತಮಗೆ ಆ ಕತೆ ಹಿತವಾದರೆ ನನಗೆ ತುಂಬ ಸಂತೋಷ. ನಮಸ್ಕಾರ. ಮಾತೊಳೆ ವಿಶ್ವವ ತೋಲಿಸುವ, ಬಗೆಯಳಿವೆಲ್ಲವ ಜಾಲಿಸುವ, ಮುದದೊಳಗೆಲ್ಲರ ಕೀಲಿಸುವ, ನಿನ್ನ ಅದಾರಿಗೆ ಹೋಲಿಸುವ, ವ್ಯತೆಗಳ ಕಳೆಯುವ ಕತೆಗಾರ, ನಿನ್ನ ಕಲೆಗೆ ಯಾವುದು ಭಾರ, ನಿನ್ನ ಕಲೆಗೆ ಯಾವುದು ಭಾರ, ನಿನ್ನ ಕಲೆಗೆ ಯಾವುದು ಭಾರ.